ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು ವಿತ್ ಲಿಫ್ಟ್ ಪ್ರಾವಿಷನ್ ಮಾಡಿರುವಂತಹ ಮನೆ. ಈ ಪ್ರಾಪರ್ಟಿ ಇದು ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ಇರೋದೇ ನಮ್ಗೆ ಪಾರ್ಕ್. ಇದೇನ್ ಜಾಗ ನೀವು ಡ್ರೋನ್ ಶಾಟ್ ಅಲ್ಲಿ ಏನೋ ನಮ್ಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಏನಿದೆ ಈ ಜಾಗ, ಇದು ಬಂದು ನಮ್ಗೆ ಪಾರ್ಕ್ ಜಾಗ. ಈ ಪಾರ್ಕ್ ಆಪೋಸಿಟ್ ಅಲ್ಲಿ ಬರೋದು ನಮ್ಗೆ ಈ ಮನೆ. ಮೇನ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಮನೆ ಮುಂದೆಗಡೆ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಕೂಡ ನಾವು ಆರಾಮಾಗಿ ಈ ಜಾಗಕ್ಕೆ ನಾವು ಯುಟಿಲೈಸ್ ಮಾಡ್ಕೊಬಹುದು. ಆ ತರ ಜಾಗ 30 ಅಡಿ ಟಾರ್ ರೋಡ್, 99% ಡೆವಲಪ್ಮೆಂಟ್ ಆಗಿರುವ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. 80 ಅಡಿ ರೋಡ್ ಪಕ್ಕದಲ್ಲಿ ನಮಗೆ ಬರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆ ಎಲಿವೇಶನ್ ಟ್ರೆಂಡಿ ಆಗಿ ತಗೊಂಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಫೆಂಡ್ರಮ್ಯಾಟಿಕ್ ಶೀಟ್ ವಿತ್ MS ಗ್ರಿಲ್ ವರ್ಕ್ ವಿತ್ CMC ಕಟಿಂಗ್ ಜೊತೆಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಗ್ರಾನಿಕ್ ಲೈಡಿಂಗ್ ನ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ನಮಗೆ ಸ್ಟ್ರಕ್ಚರ್ ಪೈಂಟ್ ಮತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ವಿತ್ ಫೆಂಡ್ರಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಡೈರೆಕ್ಟ್ ಓನರ್ ನಂಬರ್ ನಾನು ಶೋ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಡೀಲ್ ನ ಕ್ಲೋಸ್ ಮಾಡ್ಕೊಬಹುದು. ಇಲ್ಲಿ ನೋಡಿ, ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಫೋಟೋ ಏನು ಅಂದ್ರೆ ಮನೆ ಕಟ್ಟೋಕ್ಕೂ ಮುಂಚೆನೆ ಆರ್ಕಿಟೆಕ್ಚರ್ ಹತ್ರ ಎಲಿವೇಶನ್ ಪ್ಲಾನ್ ತಗೊಂಡು ಮತ್ತೆ ಫ್ಲೋರ್ ಪ್ಲಾನಿಂಗ್ ಎಲ್ಲ ತಗೊಂಡು ಕಟ್ಟಿರುವಂತಹ ಮನೆ. ಆ ಮನೆ ಕಟ್ಟೋಕ್ಕೂ ಮುಂಚೆ ಡಿಸೈನ್ ಆಗಿರುವಂತಹ ಈ ಎಲಿವೇಶನ್ ಡಿಸೈನು ಈಗ ನೀವು ನೋಡ್ತಾ ಇರುವಂತಹ ಬಿಲ್ಡಿಂಗ್ ಡಿಸೈನ್ ಕ್ಲೀನ್ ಆಗಿ ಪ್ಲಾನ್ ಆಗಿ ತಗೊಂಡು ಕಟ್ಟಿರುವಂತಹ ಮನೆ. ಈ ಮನೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ನಮ್ಗೆ ಸಿಗ್ತಾ ಇರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ವಿತ್ ಒಂದು ಕಾಮನ್ ಟಾಯ್ಲೆಟ್ ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಸ್ಟೇರ್ ಕೇಸು, ಕಾವೇರಿ ವಾಟರ್ ಆಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಟ್ಯಾಪ್ ವ್ಯವಸ್ಥೆ ಕೊಟ್ಟಿರುವಂತದ್ದು. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಾವು ಗೇಟ್ ಬ್ಯಾಕ್ ಸೈಡ್ ನ ಡಿಸೈನ್ ನೋಡಬಹುದು. ಮೇಲ್ಗಡೆ ಫುಲ್ ನಮಗೆ ವೆಂಟಿಲೇಷನ್ ಕೂಡ MS ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆ ಆಚೆ ಕಡೆ ಹೇಳಿದೆ ವಿತ್ ಲಿಫ್ಟ್ ಅಲ್ಲಿ ಕಟ್ಟಿರುವ ಮನೆ ಈ ಮನೆ ಅಂತ. ಬಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಯಾವುದೇ ರೀತಿ ಲಿಫ್ಟ್ ಗೆ ಆಪ್ಷನ್ ಇಲ್ದಿರೋದು. ಬಟ್ ಏನು ಅಂದ್ರೆ ಈ ಜಾಗ ಇದೆಯಲ್ಲ, ಇದ್ರ ಮೇಲ್ಗಡೆಯಿಂದ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಾರ್ಕಿಂಗ್ ಅಲ್ಲಿ ಇಲ್ದಿರಾ ಫಸ್ಟ್ ಫ್ಲೋರ್ ಇಂದ ಇವರು ಲಿಫ್ಟ್ ಗೆ ಪ್ರಾವಿಷನ್ ತಗೊಂಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡಿ, ಈ ಪೋರ್ಷನ್ ಅಲ್ಲಿ ನಮಗೆ UPS ಪಾಯಿಂಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಮೆಟ್ಲು ಕೆಳಗಡೆ ಗ್ಯಾಸ್ ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ವಿತ್ ಒಂದು ಸೆಮಿ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನ ಮೇಲ್ಗಡೆ ಹೋಗ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ನಾವು ಈ ಸ್ಟೇರ್ಕೇಸ್ ನ ಯೂಸ್ ಮಾಡಲೇಬೇಕು. 40 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ರೆ ಸೆಂಟ್ರಲ್ಲಿ ನಮ್ಗೆ ಒಂದು ಬಾರ್ಡರ್ ಕೊಟ್ಟಿರೋದ್ರಿಂದ 45 mm ಬರುತ್ತೆ. ರೈಟ್ ಸೈಡ್ ಫುಲ್ ನಮಗೆ SS ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವೈಲ್ಡ್ ಆಗಿ ತುಂಬಾ ಬಿಗ್ ಆಗಿ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ದೊಡ್ಡ ಐಟಮ್ಸ್ ಕೂಡ ನಾವು ಮೂವ್ ಮಾಡಬಹುದು. ಅಷ್ಟು ಜಾಗ ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಬೋತ್ ಸೈಡ್ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾನೇ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಇಂಟೀರಿಯರ್ ಡಿಸೈನ್ ಅಂತೂ ಅದ್ಭುತ ಅನ್ಬೋದು. ಅಷ್ಟು ಕ್ಲೀನ್ ಆಗಿ ನಮಗೆ ಈ ಮನೆನ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ. ಡೋರ್ ನೋಡಿದ್ರಲ್ಲ ವೀಕ್ಷಕರೇ, ಇದು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಈ ಪ್ರಾಪರ್ಟಿಗೆ ಯೂಸ್ ಮಾಡಿರೋದೆಲ್ಲ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಎಂಟ್ರಿ ಆದ್ರೆ ಟಾಪ್ ಟು ಬಾಟಮ್ ವರ್ಗು ನಮಗೆ ಈ ವಾಲ್ಗೆ ವುಡ್ ಪ್ಯಾನಲ್ ನ ಮಾಡಿ ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಗ್ರಾಸರಿ ಅಂತ ಹಾಕೊಂಡಿರೋದು. ಇದೆಲ್ಲ ಬಂದು ನಮ್ಗೆ ಆರ್ಟಿಫಿಷಿಯಲ್ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ವಿತ್ LED ಲೈಟು. ಈ ಏನು ನಮ್ಗೆ ಇದೆಲ್ಲ ಡಿಸೈನ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಬರುವಂತದ್ದು. ಟೋಟಲ್ 2 ಝೂಮರ್ ಲೈಟ್ ನ ಕೊಟ್ಟಿರುವಂತದ್ದು. ಮೈನ್ ಅಟ್ರಾಕ್ಟ್ ಏನು ಅಂದ್ರೆ ಮೈನ್ ಡೋರ್ಗೆ ಯೂಸ್ ಮಾಡಿರುವಂತಹ ಡೋರ್ ಲಾಕ್ ಸಿಸ್ಟಮ್ ನೋಡಿ, ಚೆನ್ನಾಗಿದೆ. ವಿತ್ ಸೆನ್ಸರ್ ಇದೆ, ಕಾರ್ಡ್ ಆಕ್ಸೆಸ್ ಇದೆ. ಕಾರ್ಡ್ ಇಲ್ಲ ಅಂದ್ರೆ ಪಾಸ್ವರ್ಡ್ ಕೂಡ ನಾವು ಟೈಪ್ ಮಾಡಬಹುದು. ಇಷ್ಟು ಆಪ್ಷನ್ ಇರುವಂತಹ ಡೋರ್ ಲಾಕ್ ನ ಇವರು ಯೂಸ್ ಮಾಡಿರುವಂತದ್ದು. ಹೆವಿ ಗೇಜ್ ಅಲ್ಲೂ ಕೂಡ ನಮ್ಗೆ ಇರುವಂತಹ ಡೋರ್ ಇದು ನೋಡಿ. ಗೇಟ್ ಚೆನ್ನಾಗಿದೆ. ವಾಸ್ಕಲ್ ಕೂಡ ನಮಗೆ 4x9 ಇರುವಂತಹ ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ವೆಂಟಿಲೇಷನ್ ಗೆ ಯೂಸ್ ಮಾಡಿರುವಂತಹ 4 ವಿಂಡೋಗಳು. ಇದು ನಮಗೆ ರೋಡ್ ಸೈಡ್ ಬರುತ್ತೆ. ರೀಸೆಂಟ್ ಆಗಿ ನಮಗೆ PU ಮಾಡಿರೋದ್ರಿಂದ ಅಂದ್ರೆ ಪಾಲಿಶಿಂಗ್ ಮಾಡಿರೋದ್ರಿಂದ ಇನ್ನ ಪೇಪರ್ ರಿಮೂವ್ ಮಾಡಿಲ್ಲ. ವಿತ್ ಶಟರ್ಸ್ ನಮಗೆ ಟೀಕ್ವುಡ್ ಬರುತ್ತೆ. ವಿತ್ ಫ್ರೇಮ್ ಕೂಡ ನಮಗೆ ಟೀಕ್ವುಡ್ ಬರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇದೊಂದೇ ನಮಗೆ ಬ್ಯೂಟಿಫುಲ್ ಆಗಿರುತ್ತೆ. ತುಂಬಾ ಜನ ಅನ್ಕೊಳ್ತಾರೆ ಇದು TV ಯೂನಿಟ್ ಅಂತ. ಇದು TV ಯೂನಿಟ್ ಅಲ್ಲ, ಇದು TV ಯೂನಿಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಇರುವಂತಹ ಟಿವಿ ಯೂನಿಟ್. ಅದ್ರ ಕೆಳಗಡೆ ನೋಡಬಹುದು 4 ಡ್ರಾಯರ್ ಬಾಕ್ಸ್ಗಳು, 2 ಗ್ಲಾಸ್ ಡೋರ್ ಇರುವಂತಹ ಸ್ಟೋರೇಜ್ ನ ಕೊಟ್ಟಿರುವಂತದ್ದು.
ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ದೊಡ್ಡದಾಗಿರುವಂತಹ ಲಾಫ್ಟ್ಗಳಿರುವಂತಹ ಒಂದು ಗ್ಲಾಸ್ ಡೋರ್ ಪ್ಯಾನಲ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಒಳಗಡೆ ಹೋಗ್ಬೋದು ವಿತ್ ರ್ಯಾಕ್ಗಳೆಲ್ಲ ಇದೆ ವಿತ್ ಸ್ಟೋರೇಜ್. ಈ ಗ್ಲಾಸ್ ಡೋರ್ ಪಕ್ಕದಲ್ಲಿ ಬರೋದೇ ನಮಗೆ ಇದು ಲಿಫ್ಟ್ ಏರಿಯಾ. ಇದು ಗ್ರೌಂಡ್ ಫ್ಲೋರ್ ಇಂದ ಬಂದಿರೋದಿಲ್ಲ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಟೆರೆಸ್ ವರ್ಗೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಏನಂದ್ರೆ ತುಂಬಾ ಮನೆಗಳಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಇಂದ 3ನೇ ಫ್ಲೋರ್ ವರೆಗೂ ಕೊಟ್ಟಿರ್ತಾರೆ. ಟೆರೆಸ್ಗೆ ಹೋಗ್ಬೇಕಾದ್ರೆ ಮೆಟ್ಲು ಯೂಸ್ ಮಾಡಬೇಕು. ಈ ಮನೇಲಿ ಹೇಗೋ ಅಂದ್ರೆ ಒಂದ್ಸಲಿ ನಾವೇನಾದ್ರು ಮನೆಗೆ ಬಂದ್ರೆ ಟೆರೆಸ್ ವರ್ಗೂ ಕೂಡ ನಾವು ಲಿಫ್ಟ್ ಅಲ್ಲಿ ಓಡಾಡ್ಬೋದು. ಆ ತರ ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಮ್ಗೆ ಬಿಲ್ಡ್ ಮಾಡಿರೋದು. ಆಸ್ ಎ ಪ್ಲಾನ್ ಆಗಿ ಏನು ಬುಕ್ ಬರಬೇಕು ಅಷ್ಟು ಕ್ಲೀನ್ ಆಗಿ ಇವರು ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಈ ಸ್ಟೇರ್ ಕೇಸ್ ಗಳಿಗೆ ನೋಡಬಹುದು ವೀಕ್ಷಕರೇ, ವುಡ್ ಪ್ಯಾನಲ್ ಕೊಟ್ಟಿದ್ದಾರೆ, ವುಡ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ಅಷ್ಟೇನೆ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಇದ್ರ ಪಕ್ಕದಲ್ಲಿ ಬರೋದೆ ನಮ್ಗೆ ಕಿಚನ್ ಏರಿಯಾ. ಸ್ಟೋರೇಜ್ ಮಾತ್ರ ತುಂಬಾನೇ ಬಿಲ್ಡ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಇದೆ. ಇಲ್ಲಿ ಕೂಡ ನಮ್ಗೆ ಸ್ಟೋರೇಜ್ ಕೂಡ ಇದೆ. ಇನ್ನು ಮೇಲ್ಗಡೆ ನೋಡ್ಬೋದಲ್ಲ, ಇದು ಮಾಮೂಲಿ ನಮಗೆ ಲಾಫ್ಟ್ ವರ್ಕ್ಗಳು ಬೇಕಾಗಿರುವಂತಹ ಐಟಮ್ಗಳನ್ನ ನಾವು ಅಲ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಪ್ಯಾಂಟ್ರೆ ವರ್ಕ್ ಇದೆ. ಇಲ್ಲಿ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೋರೇಜ್ ಇದೆ ಒಳಗಡೆ. ಅದ್ರ ಕೆಳಗಡೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಪಾಯಿಂಟ್ ಕೊಟ್ಟಿದ್ದಾರೆ. ಓವೆನ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಅದ್ರ ಕೆಳಗಡೆ ನಮಗೆ 2 ಬ್ಯಾಂಬೋ ಬ್ಯಾಸ್ಕೆಟ್, ಅದ್ರ ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೇ ನಮಗೆ ಫ್ರಿಡ್ಜ್ ಏರಿಯಾ ಪ್ಲಸ್ ಹ್ಯಾಂಡ್ ವಾಶ್. ನಾವು ಎರಡರಲ್ಲಿ ಯಾವ್ದಾನ ಒಂದು ಚಾಯ್ಸ್ ಮಾಡ್ಕೊಬಹುದು. ಹ್ಯಾಂಡ್ ವಾಶ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಜೆಟ್ ವರ್ಕ್ ಔಟ್ಲೆಟ್ ಕೊಟ್ಟಿದ್ದಾರೆ. ಫ್ರಿಡ್ಜ್ ಏನಾದ್ರು ಬೇಕು ಅಂದ್ರೆ ಆ ಪೋರ್ಷನ್ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಜಾಗ ನಾವು ಫ್ರಿಡ್ಜ್ ನ ಯೂಸ್ ಮಾಡ್ಕೊಳ್ತೀವಿ. ಹ್ಯಾಂಡ್ ವಾಶ್ ನಾವು ಆಚೆ ಕಡೆ ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕೂಡ ಇವರು ರೆಡಿ ಮಾಡಿರುವಂತಹ ಜಾಗ ಈ ಜಾಗ. ಹಿಂದಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಈ ಪೋರ್ಷನ್ ಅಲ್ಲಿ ಟಿಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವ ಒಂದು ವಿಂಡೋ ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ತುಂಬಾ ಲಾವಿಶ್ ಆಗಿ ಬಂದಿರುವ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವ ದೇವ್ರ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೆಗೆ ಬಿಲ್ಡ್ ಮಾಡಿರುವಂತದ್ದು. ಸಖತ್ತಾಗಿದೆ ನೋಡಿ. ಇಲ್ಲೇನು ನಮಗೆ ಓಪನ್ ಸ್ಪೇಸ್ಗಳು ಏನ್ ಕಾಣಿಸ್ತಿದೆ, ನಮಗೆ ಬೇಕಾಗಿರುವಂತಹ ಇಷ್ಟ ದೈವ ಲೋಗೋಗಳನ್ನ ಬೇಕಾದ್ರೆ ನಾವು ವಿಗ್ರಹಗಳನ್ನ ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡುವ ತರ ಒಂದು ಡಿಸೈನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬೇಡ ಈ ಜಾಗದಲ್ಲಿ ಏನಾದ್ರು ನಾವು ಬೇಕಾಗಿರುವಂತಹ ಗಂಟೆಗಳನ್ನ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಅದು ಕೂಡ ನಾವು ಆಪ್ಷನ್ ಮಾಡ್ಕೋಬಹುದು. ಆ ತರ ಈ ಡಿಸೈನ್ ನ ಯೂಸ್ ಮಾಡಿರುವಂತದ್ದು. ಕ್ವಾರ್ಟ್ಸ್ ಗ್ರಾನೈಟ್ ನ ಕೊಟ್ಟಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಈ ಜಾಗ ಏನ್ ನೋಡ್ತಾ ಇದ್ದೀರಲ್ಲ, ಇನ್ ಕೇಸ್ ಏನಾದ್ರು ಮೇನ್ ಮೂಲ ವಿರಾಟ್ ಆಗಿರುವಂತಹ ದೇವ್ರಗಳ ಫೋಟೋ ಏನಾದ್ರು ನಾವು ಇಲ್ಲಿ ಹಾಕೊಂಡ್ರೆ ದೇವ್ರ ಮನೆಗೆ ಅದ್ಭುತ ಅನ್ಬೋದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ ಗೋಪುರ ಶೈಲಿಯಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಒಂದು ಗ್ಲಾಸ್ ಪಾರ್ಟಿಷನ್ ಕೂಡ ಬಿಲ್ಡ್ ಮಾಡಿದ್ದಾರೆ. ಟೀಕುಡ್ ಫ್ರೇಮ್ ಬರುತ್ತೆ, ಟೀಕುಡ್ ವಾಸ್ಕಲ್ ಬರುತ್ತೆ ನಮಗೆ. ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್ಲು ಈ ಪೋರ್ಷನ್ ನಮಗೆ ಇಂಟೀರಿಯರ್ ಬರುತ್ತೆ. ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಕೊಟ್ಟಿರುವಂತಹ ಗ್ಲಾಸ್ ಪಾರ್ಟಿಷನ್. ಮೇಲ್ಗಡೆ ಗೋಪುರ ಶೈಲಿಯಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ. ಈ ಪೋರ್ಷನ್ ಅಲ್ಲೂ ಕೂಡ ಅಷ್ಟೇ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಕಿಚನ್ ಅಲ್ಲಿ ಇನ್ನೊಂದು ಅಟ್ರಾಕ್ಟ್ ಏನು ಅಂದ್ರೆ ಇದೆ, ಈ ಸಿಂಕೆ ನಮಗೆ ಒಂದು ಅಟ್ರಾಕ್ಟ್ ಇರುವಂತದ್ದು. ಗ್ಲಾಸ್ ಕ್ಲೀನಿಂಗ್ ಸಿಸ್ಟಮ್ ಇದು ಕೂಡ ನಮಗೆ ಮೂವಬಲ್ ಇದೆ. ಜೆಟ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಸೋಪ್ ಆಯಿಲ್ಗಳು ಬರುತ್ತೆ. ಇದೊಂದು ಎಕ್ಸ್ಟ್ರಾ ಟ್ರೇ ಕೊಟ್ಟಿರುವಂಥದ್ದು ಕ್ಲೀನಿಂಗ್ ಪರ್ಪಸ್ಗೆ. ಚೆನ್ನಾಗಿದೆ ನೋಡಿ. ರವೇರಾ ಕಂಪ್ನಿನ ಯೂಸ್ ಮಾಡಿರುವಂಥದ್ದು. ಆಸ್ ಎ ಗೂಗಲ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಈ ಬ್ರ್ಯಾಂಡ್ ಏನ್ ರೇಟ್ ಹೋಗ್ತಿದೆ ಅಂತ. ಕ್ಲೀನ್ ಆಗಿ ನಮಗೆ ಮಾಡಿದ್ದಾರೆ. ಆಮೇಲೆ ಈ ಮನೆಗೆ ಯೂಸ್ ಮಾಡಿರುವಂತಹ ಬಾತ್ರೂಮ್ ಏನಿದೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಜೆಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ 2030 ಜೆಟ್ಗಳು ಯಾರು ಕೊಟ್ಟಿಲ್ಲ, ಬಟ್ ಈ ಮನೆಯವರು ಜೆಟ್ ಪ್ರೊವೈಡ್ ಕೂಡ ನಮಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಸಿಂಕ್ ನಮಗೆ ಈ ತರ ಬ್ರ್ಯಾಂಡ್ ನ ಯೂಸ್ ಮಾಡಿರುವಂತದ್ದು. ಮೆಟೀರಿಯಲ್ ಮಾತ್ರ ಕ್ವಾಲಿಟಿ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ವಾಲ್ಗಳಿಗೆಲ್ಲ ನಮಗೆ ಗ್ರಾನೈಟ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಈ ಪೋರ್ಷನ್ ಫುಲ್ ಕಂಪ್ಲೀಟ್ ಮಾಡಿ ಕೊಡುವಂತದ್ದು ಈ ಲಿಫ್ಟ್ ಏರಿಯಾನ. ಚೆನ್ನಾಗಿದೆ ನೋಡಿ. ಹಾಗೆ ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್, ಒಂದು ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದು ಕೂಡ ನಮಗೆ WPC ವರ್ಕ್ ನಮಗೆ ಯೂಸ್ ಮಾಡಿರುವಂತದ್ದು. ನೋಡಿದ್ರಲ್ಲ, ಈ ಆಂಗಲ್ ಇಂದ ನಾವು ವಿಡಿಯೋ ನೋಡಿದ್ರೆ ಸೀಲಿಂಗ್ ಅಲ್ಲಿ ನಮಗೆ ಈ ಡಿಸೈನ್ ವರ್ಕ್ ತರನೇ ಈ ವಾಲ್ಗೂ ಕೂಡ ನಮಗೆ ಡಿಸೈನ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಲೈಟ್ ಪ್ರೊವೈಡ್ ಕೂಡ ಮಾಡಿರುವಂತದ್ದು. ಈ ವಾಲ್ ಏನ್ ನೋಡ್ತಾ ಇದ್ದೀರಲ್ಲ, ಈ ವಾಲ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕೊಟ್ಟಿರುವಂತದ್ದು.
ಸೀಲಿಂಗ್ ಅಲ್ಲಿ ಕೂಡ ವಿತ್ ಇಂಟೀರಿಯರ್ ಡಿಸೈನ್ ಬಂದಿದೆ. ಈ ಪೋರ್ಷನ್ ಅಲ್ಲಿ ಪೈಂಟ್ ಬರುತ್ತೆ, ಆ ಪೋರ್ಷನ್ ಅಲ್ಲಿ ಪೈಂಟ್, ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಲಿವಿಂಗ್ ರೂಮ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರೋದ್ರಿಂದ ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅನ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಅಷ್ಟೇ ಲುಕ್ ಆಗಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡೋಗಿರುವಂತದ್ದು. ಇನ್ನ ಇನ್ನರ್ ಸ್ಟೇರ್ ಕೇಸ್ ಬಗ್ಗೆ ಮಾತಾಡೋದಾದ್ರೆ ಲಾವಿಶ್ ಆಗಿ ಬಂದಿದೆ. 3 ಅಡಿ ಇದೆ, 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ವಿತ್ ವುಡ್ ರೈಲಿಂಗ್, ಅದು ಕೂಡ ನಮಗೆ ಟೀಕ್ ವುಡ್ ರೈಲಿಂಗ್ಸ್ ನ ಕೊಟ್ಟಿರುವಂತದ್ದು. ಒಳಗಡೆ ಲಿಫ್ಟ್ ಇದೆ ಅನ್ಬಿಟ್ಟು ಈ ಸ್ಟೇರ್ ಕೇಸ್ ನ ಯಾವುದೇ ರೀತಿಯವರು ಡ್ಯಾಮೇಜ್ ಮಾಡೇ ಇಲ್ಲ. ತುಂಬಾ ಕ್ಲೀನ್ ಆಗಿ ನಮಗೆ ಸ್ಪೇಷಿಯಸ್ ಆಗಿ ನಮಗೆ ತಗೊಂಡೋಗಿದ್ದಾರೆ. ಈ ಪೋರ್ಷನ್ ನೋಡಿ ವಿತ್ ಇಂಟೀರಿಯರ್ ಡಿಸೈನ್, ಒಳಗಡೆ ನೋಡಿದ್ರಲ್ಲ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಲಿಫ್ಟ್ ಏರಿಯಾ, ಇದ್ರ ಪಕ್ಕದಲ್ಲಿ ಬರೋದೆ ಮಾಸ್ಟರ್ ಬೆಡ್ರೂಮ್. ಇದು ಓಕೆ, ಎಂಟ್ರಿ ಆಗ್ತಾ ಇದ್ದಂಗೆ ಈ ವಾಲ್ಗೆ ಜಸ್ಟ್ ಒಂದು ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಆ ಕಲರ್ ಕಾಂಬಿನೇಷನ್ನು ಈ ವಾರ್ಡ್ರೋಬ್ ಯೂಸ್ ಮಾಡಿರೋ ಕಲರ್ ಕಾಂಬಿನೇಷನ್ನು ಒಂದೇ ಬರುತ್ತೆ ನೋಡಿ. ಕಲರ್ ವೈಸ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಕೂಡ ಇದೆ. ಎಸ್, ಹೈಡ್ರೋಲಿಕ್ ನ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ಕುಶನ್ ವರ್ಕ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡ್ ಅಲ್ಲಿ 4 ವಿಂಡೋಗಳು ಕೊಟ್ಟಿರುವಂತದ್ದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ವೆಂಟಿಲೇಷನ್ ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ನೋಡಬಹುದು. ಸಖತ್ತಾಗಿ ಡಿಸೈನ್ ಗಳನ್ನ ತಗೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಬಟ್ ಏನಂದ್ರೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸಿಸ್ಟಮ್ ನ ಇದನ್ನ ಯೂಸ್ ಮಾಡಿರುವಂತದ್ದು. ಬಟ್ ಹ್ಯಾಂಡಲ್ಸ್ ಗಳನ್ನ ನೋಡಿ, ಈ ಪೋರ್ಷನ್ ಅಲ್ಲಿ ಸ್ಟಾರ್ಟ್ ಆದ್ರೆ ಎಂಡು ಈ ಪೋರ್ಷನ್ ಅಲ್ಲಿ ಇದೆ. ದೊಡ್ಡ ದೊಡ್ಡ ಹ್ಯಾಂಡಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಓಪನ್ ಅಂಡ್ ಕ್ಲೋಸ್ ಮಾಡೋ ಸಿಸ್ಟಮ್ ಕೂಡ ಯೂಸ್ ಮಾಡಿದ್ರು ಕೂಡ ಹ್ಯಾಂಡಲ್ಸ್ ಎಲ್ಲ ನಮಗೆ ತುಂಬಾ ಬ್ರಾಂಡೆಡ್ ನ ಯೂಸ್ ಮಾಡಿರುವಂತದ್ದು. ವೆರಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಕೆಳಗಡೆ ಕೂಡ ನಮಗೆ ವಿತ್ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ನವಿಲ್ ಲೋಗೋ ಇರುವಂತಹ ಒಂದು ವಾಲ್ ಪೇಪರ್ ಯೂಸ್ ಮಾಡಿರುವಂತದ್ದು. ವಿತ್ ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ವಿತ್ WPC ವರ್ಕ್ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಡ್ರೆಸ್ಸಿಂಗ್ ಏರಿಯಾ ಅದ್ರ ಕೆಳಗಡೆ ವಿತ್ ಸ್ಟೋರೇಜ್, ಅದ್ರ ಲೆಫ್ಟ್ ಸೈಡ್ ಅಲ್ಲೂ ಕೂಡ ನಮಗೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಇರುವಂತದ್ದೇ ಅಟ್ಯಾಚ್ ಬಾತ್ರೂಮ್. ಆಕ್ಚುಲಿ ಈ ಬಾತ್ರೂಮ್ ಗಳನ್ನ ಜಾಸ್ತಿ ನೋಡಿರೋದು ಬಂದು 30-40 ಬಿಲ್ಡಿಂಗ್ ಅಲ್ಲಿ ಲಾವಿಶ್ ಆಗಿರುವಂತಹ ಮನೆಗಳಲ್ಲಿ ನೋಡಿರ್ತೀರಾ. ಬಟ್ ಇವ್ರು ಏನ್ ಮಾಡಿದಾರೆ ಅಂದ್ರೆ 20-30 ಲಾವಿಶ್ ಆಗಿರುವಂತಹ ಬಾತ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ವೆಟ್ಟಿ ಪೋರ್ಷನ್ ಏನ್ ಬರುತ್ತೆ ಅದಕ್ಕೆ ಡಿಸೈನ್ ಆಗಿರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಒಂದು ಬಿಗ್ ಸಿಂಕ್ ಬರುತ್ತೆ. ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಬರುತ್ತೆ. ಆ ಸಿಂಕ್ ಕುತ್ಕೊಂಡಿರೋ ಜಾಗ ಬಂದು ವಿತ್ ಗ್ರಾನೈಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಿತ್ ಡ್ರೈ ಮತ್ತೆ ವೆಟ್ ಕೂಡ ನಮಗೆ ಪಾರ್ಟಿಷನ್ ಮಾಡ್ಕೊಟ್ಟಿದ್ದಾರೆ. ವಿತ್ ಗ್ಲಾಸ್ ಕೂಡ ಕೊಟ್ಟಿರುವಂತದ್ದು ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ, ಈ ಪ್ರಾಪರ್ಟಿ ಓನರ್ ಯಾರಿದ್ದಾರೆ ಅವರು ಹಾರ್ಡ್ವೇರ್ ಅಂಗಡಿಯಲ್ಲಿ ಕೆಲಸ ಮಾಡೋರು, ಅಂದ್ರೆ ಹಾರ್ಡ್ವೇರ್ ಅಂಗಡಿಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ಆ ಪರ್ಪಸ್ ಅಲ್ಲೇ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸು, ಒಳಗಡೆ ಹೋಗಿರೋ ಕೊಳಾಯಿಗಳು ವಿತ್ ಗ್ಲಾಸ್ ಪಾರ್ಟಿಷನ್ಸ್ ಎಲ್ಲ ಕ್ಲೀನ್ ಆಗಿ ಅವ್ರಿಗೆ ಯಾವ ತರ ಬೇಕು ಅದಕ್ಕೆ ತುಂಬಾ ಲಕ್ಸುರಿ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಅದೊಂದು ಈ ಮನೆಗೆ ಅಡ್ವಾಂಟೇಜ್ ಅನ್ಬೋದು. ನೋಡಿ, ಸ್ನಾನ ಮಾಡೋ ಜಾಗ ವೆಟ್ ಪೋರ್ಷನ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇಲ್ದಿರ ಮಾಡೋ ಅಷ್ಟು ಜಾಗ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಪೋರ್ಷನ್ ಅಲ್ಲಿ ಬಿಗ್ ಶವರ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ, ಅದ್ರ ಮೇಲ್ಗಡೆ ಫ್ಲೋರ್ ಕಟಿಂಗ್ ಮಾಡಿ ಒಂದು ಎಕ್ಸಾಕ್ಟ್ ಫ್ಯಾನ್ ಗೆ ಬಿಟ್ಟಿರುವಂತದ್ದು. WPC ವರ್ಕು ಈ ಪೋರ್ಷನ್ ಅಲ್ಲಿ ಆ ಫ್ಯಾನ್ ಗೆ ಬೇಕಾಗಿರುವಂತ ಪವರ್ ವಿತ್ ಸೋಲಾರ್ ಗೆಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಮೇನ್ ಅಟ್ರಾಕ್ಟ್ ಏನು ಅಂದ್ರೆ ಜಾಗ್ವಾರ್ ಮತ್ತೆ ಇನ್ವರ್ ಐಟಮ್ ನ ಯೂಸ್ ಮಾಡಿರುವಂತದ್ದು. ಪ್ಯಾನಲ್ ನೋಡಿ ಎಷ್ಟು ದೊಡ್ಡದಾಗಿದೆ, ಬೊಂಬಾಟಾಗಿದೆ. ಜಾಗ್ವಾರ್ ಬ್ರ್ಯಾಂಡು. ಈ ಹ್ಯಾಂಡ್ ವಾಶ್ ಅಲ್ಲಿ ಯೂಸ್ ಮಾಡಿರುವಂತಹ ಕೊಳಾಯಿ ಕೂಡ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ನಾರ್ಮಲ್ ಆಗಿ ನಮಗೆ ವಾಲಿಂದ ಹಿಂಗ್ ಬಂದ್ಬಿಡುತ್ತೆ ಕೊಳಾಯಿಗಳು, ಆ ತರ ಯೂಸ್ ಮಾಡಿಲ್ಲ. ಇದಕ್ಕೊಂದೇನೋ ನೇಮ್ ಇದೆ, ಅಂತ ಬ್ರ್ಯಾಂಡ್ಗಳನ್ನ ನಮಗೆ ಯೂಸ್ ಮಾಡಿರುವಂತದ್ದು. ಈ ಕೊಳಾಯಿ ಏನು ಅಂದ್ರೆ ಇದು ಬೇಷನ್ ವಾಲ್ ಮೌಂಟ್ ಮಿಕ್ಸರ್ ಬರುತ್ತೆ, ಆ ಬ್ರಾಂಡ್ ನ ಯೂಸ್ ಮಾಡಿರುವಂತದ್ದು. ಟ್ಯಾಪಲ್ ನಮಗೆ ಯೂಸ್ ಮಾಡಿಲ್ಲ. ಜೊತೆಗೆ ಈ ಗ್ಲಾಸ್ ಏನಿದೆಯಲ್ಲ ಇದು ನಮಗೆ ಜಾಗ್ವಾರ್ ಫಿಟ್ಟಿಂಗ್. ಇದು ಕೂಡ ಏನ್ ಮೆಟೀರಿಯಲ್ ಬರುತ್ತೆ ಇದೆಲ್ಲ ನಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇಲ್ಲಿ ನೋಡಿ ಜಾಗ್ವಾರ್.
ಈ ಸೆಟಪ್ ಫುಲ್ ಬಂದು ನಮಗೆ ಜಾಗೋರ್ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ನಾವ್ ಹೇಳೋದೇನಾದ್ರು ಡೌಟ್ ಇತ್ತು ಅಂದ್ರೆ ಇದಕ್ಕೆ ಯೂಸ್ ಮಾಡಿರುವಂತಹ ಪ್ರತಿ ಒಂದು ಬಿಲ್ಲು ಕೂಡ ನಿಮ್ಗೆ ಶೋ ತೋರಿಸ್ತಾರೆ. ಯಾವ್ಯಾವ್ದಕ್ಕೆ ಏನೇನು ಖರ್ಚು ಮಾಡಿದೀವಿ ಅನ್ನೋದು ವಿತ್ ಪ್ರೂಫ್ ಸಮೇತ ವಿತ್ ಬಿಲ್ ನ ಮೇಂಟೈನ್ ಮಾಡಿರುವಂತದ್ದು. ವಿತ್ ಬಿಲ್ ಕೂಡ ನಿಮ್ಗೆ ತೋರಿಸ್ತಾರೆ. ಅಷ್ಟು ಕ್ಲೀನ್ ಆಗಿ ಡಾಕ್ಯುಮೆಂಟ್ಸ್ ನ ಇವರು ಮೇಂಟೈನ್ ಮಾಡಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತ ಅಕಾಮಡೇಷನ್. ಕಿಂಗ್ಸೈಸ್ ಕಾಟ್ ನೋಡಿದ್ರಲ್ಲ, ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ನಾವು ಟಿವಿ ನೋಡ್ತೀವಿ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಯೂಸ್ ಮಾಡಿರೋ ಲ್ಯಾಮಿನೇಟ್ ಕೂಡ ನಮಗೆ ಡಿಫ್ರೆಂಟ್ ಆಗಿ ಇದೆ, ಮ್ಯಾಟ್ ಫಿನಿಶಿಂಗ್. ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ಟೀಕ್ವುಡ್ ವಾಸ್ಕಲ್ ಇದೆ, ವಿತ್ ಪಾಲಿಶಿಂಗ್ ಡೋರ್ ನ ಪ್ರೊವೈಡ್ ಮಾಡಿರುವಂತದ್ದು. ವಾವ್, ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಸ್ಪೇಷಿಯಸ್ ಆಗಿರುವಂತಹ ಒಂದು ಕ್ವೀನ್ ಕಾಟ್ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಕುಶನ್ ವರ್ಕ್ ಕೂಡ ಆಗಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ವಿತ್ ಇಂಟೀರಿಯರ್ ಡಿಸೈನ್ ನ ತಗೊಂಡಿರುವಂತದ್ದು. ಸೀಲಿಂಗ್ ಅಲ್ಲಿ ನಮಗೆ ಪಿಒಪಿ ವರ್ಕು ವಿತ್ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಿಗ್ ಸೈಜ್ ಅಲ್ಲಿ ಇರುವಂತಹ ವಿಂಡೋ ಪ್ಲಸ್ ಡೋರ್ ನಮಗೆ ಮಿಕ್ಸ್ ಆಗಿದೆ. ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ, ಬಾಲ್ಕನಿ ಜೊತೆಗೆ ಈ ಡೋರ್ ಏನ್ ಕೊಟ್ಟಿದಾರಲ್ಲ, ಈ 2 ಡೋರ್ ಬಂದು ನಮಗೆ ಒಂದು ಮೈನ್ ಡೋರ್ ಆಗಿ ಕನ್ವರ್ಟ್ ಆಗುತ್ತೆ, ಇಲ್ಲಾಂದ್ರೆ ಒಂದು ವಿಂಡೋ ತರ ನಮಗೆ ಕನ್ವರ್ಟ್ ಆಗುವಂಥದ್ದು. ಇಲ್ಲಿ ಈ ಪೋರ್ಷನ್ ಇಂದ ಈ ಪೋರ್ಷನ್ ವರೆಗೂ ಫುಲ್ ವೆಂಟಿಲೇಷನ್ಗೆ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಬಟ್ ಈ ರೂಮ್ಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಪಾರ್ಕ್ ವ್ಯೂ ಬರುತ್ತೆ ನಮಗೆ, ಪಾರ್ಕ್ ವ್ಯೂ. ಬಟ್ ಬಾಲ್ಕನಿ ಕೂಡ ನಮಗೆ ತುಂಬಾನೇ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು ನೋಡಿ. ಓಹೋ ವೀಕ್ಷಕರೇ, ಬಾಲ್ಕನಿ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಪಾರ್ಕ್ ವ್ಯೂ ಬರುತ್ತೆ. ಅಲ್ಲೇ ಕೂಡ ನಮಗೆ 80 ಫೀಟ್ ರೋಡ್ ಕೂಡ ಕಾಣಿಸ್ತಾ ಇದೆ, ಸತ್ವ ಅಪಾರ್ಟ್ಮೆಂಟ್. ಅದು ಮುಂದೆಗಡೆಗೆ ಜಸ್ಟ್ 1.8 ಕಿಲೋಮೀಟರ್ ಅಲ್ಲಿ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, 1.2 ಕಿಲೋಮೀಟರ್ ಒಳಗಡೆ ನಮಗೆ ಕುಮಾರನ್ ಸ್ಕೂಲ್ ಬರುವಷ್ಟು ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದು ಎಲ್ಲ ನಮಗೆ ವಾರ್ಡ್ರೋಬ್ ಕಾನ್ಸೆಪ್ಟ್. ಇಲ್ಲೂ ಕೂಡ ಅಷ್ಟೇ 3 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಸ್ಟೋರೇಜ್. ಅದ್ರ ಪಕ್ಕದಲ್ಲಿ ಕೂಡ ಇದು ನಮಗೆ ಒಂದು ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ, ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಟೇಬಲ್, ಇಲ್ಲಾಂದ್ರೆ ಒಂದು 40 ಇಂಚಸ್ ಟಿವಿ ಕೂಡ ನಾವು ಯೂಸ್ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಸ್ಟಡಿ ಟೇಬಲ್ ನೋಡಿ, ಸರ್ಕಲ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಸರ್ಕಲ್ ನ ಪ್ರೊವೈಡ್ ಮಾಡಿರುವಂತದ್ದು. ಲ್ಯಾಪ್ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಕಂಪ್ಯೂಟರ್ ಇಟ್ಕೊಂಡು ಕೂಡ ಕೆಲಸ ಮಾಡೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನಮಗಿರುವಂತದ್ದು ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನಮ್ಗೆ ಯಾವುದೇ ರೀತಿ ಪಾರ್ಟಿಷನ್ ಮಾಡಿಲ್ಲ, ವಿತ್ ಜೆಟ್ ಕೊಟ್ಟಿಲ್ಲ. ಮಾಮೂಲಿ ವಾಲ್ ಮೌಂಟೆಡ್ ಕಮೋಡು ವಿತ್ ಹ್ಯಾಂಡ್ ವಾಶ್, ಜಾಗರ್ ಫಿಟ್ಟಿಂಗ್ಸ್ಗಳು ಟಾಪ್ ಟು ಬಾಟಮ್ ವರೆಗೂ 2x4 ಬೆಟರ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕೇಟ್ ಬೆಟರ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಈ ಫ್ಲೋರಿಂಗ್ ಅಲ್ಲಿ ನೋಡಬಹುದು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ, ಬ್ರಾಂಡೆಡ್. ಇದಕ್ಕೂ ಕೂಡ ವಿತ್ ಬಿಲ್ ಆಪ್ಷನ್, ಬಿಲ್ ಇದೆ ನಿಮ್ಗೆ. ಯಾವ್ಯಾವ ಕಲ್ಲು ಏನೇನ್ ರೇಟ್ ಅನ್ನೋದು ವಿತ್ ಬಿಲ್ ಸಮೇತ ನಿಮ್ಗೆ ತೋರಿಸ್ತಾರೆ. ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಈ ಕಾಮನ್ ಏರಿಯಾಗೆಲ್ಲ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈಗ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸು ವೈಡ್ ಆಗಿದೆ, ಟಫನ್ ಗ್ಲಾಸ್ ವಿತ್ ವುಡ್ ರೇಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಎಂಟ್ರಿ ಆದ್ರೆ ಇಲ್ಲಿ ಲಿಫ್ಟ್ ಏರಿಯಾ. ಇದು ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ಅಷ್ಟೇ ವೀಕ್ಷಕರೇ. ಫ್ಲೋರಿಂಗ್ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್ ವಿತ್ ಕುಶನ್ ವರ್ಕ್, ಬ್ಯಾಕ್ ಗ್ರೌಂಡ್ ಅಲ್ಲಿ ವೆಂಟಿಲೇಷನ್ ಗೆ ವಿಂಡೋ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಡಿಸೈನ್ ವರ್ಕ್. ಅಲ್ಲೇನಾದ್ರೂ ಫ್ಯಾಮಿಲಿ ಫೋಟೋ ಬೇಕಾದ್ರೆ ಆ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೊಬಹುದು, ಚೆನ್ನಾಗಿದೆ. ಡ್ರೆಸ್ಸಿಂಗ್ ಏರಿಯಾ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿರುವಂತದ್ದು. 3 ಡ್ರಾಯರ್ ಬಾಕ್ಸ್ ಗಳಿದೆ. ಇಲ್ಲಿ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಬಿಲ್ಡ್ ಮಾಡಿದ್ದಾರೆ. ಮೈನ್ ಅಟ್ರಾಕ್ಷನ್ ಅಂದ್ರೆ ಅಟ್ಯಾಚ್ ಬಾತ್ರೂಮೇ ನೋಡಿ. ಇದೇನಂದ್ರೆ ಈ ಸಿಂಕ್ ಮೇಲ್ಗಳೆಲ್ಲ ಮಿರರ್ ಆಲ್ರೆಡಿ ಬಂದ್ಬಿಟ್ಟಿದೆ. ನಾವು ದೇವ್ರ ಮನೆ ಇದ್ವಲ್ಲ, ದೇವ್ರ ಮನೆ ಎದುರುಗಡೆಗೆ ಮಿರರ್ಗಳೆಲ್ಲ ಇಟ್ಟಿದ್ದಾರೆ. ಜಸ್ಟ್ ಒಂದು ಫಿಟ್ ಮಾಡ್ಬೇಕಷ್ಟೇನೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಗ್ಲಾಸು ವಿತ್ ಫ್ರೇಮ್ ವರ್ಕ್ ಎಲ್ಲ ಏನೋ ನಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವೆಟ್ಟು, ಅಲ್ಲೂ ಕೂಡ ನಮಗೆ 3 ಓಪನ್ ಸ್ಪೇಸ್ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಬಂದು ನಮಗೆ ಜೆಟ್ ಕೊಟ್ಟಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಟಾಪ್ ಟು ಬಾಟಮ್ ವರೆಗೂ 2x4 ಬೆಟರ್ ಫೋಟಲ್ಸ್. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ಬೆಟರ್ ಫೋಟಲ್ಸ್ ನ ಯೂಸ್ ಮಾಡಿದ್ದಾರೆ.
ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಇದು ಸಿಟ್ಟಿಂಗ್ ಏರಿಯಾ. ಡ್ರೋನ್ ಶಾಟ್ ಅಲ್ಲಿ ನೋಡೋದಲ್ಲ, ಮೇಲ್ಗಡೆ ಫುಲ್ ಓಪನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಅದೇ ಜಾಗ ಈ ಜಾಗ. ಏನೇ ನಮಗೆ ಹೋಲ್ಸ್ಗಳು ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ನಮಗೆ ಟಫನ್ ಗ್ಲಾಸ್ಗಳು ಕೊಟ್ಟಿದ್ದಾರೆ ಮೇಲ್ಗಡೆ. ಇನ್ ಕೇಸ್ ಏನಾದ್ರು ಈ ಓಪನ್ ಸ್ಪೇಸ್ ನ ಫುಲ್ಲು ನಾವು ಕವರ್ ಮಾಡ್ಬಿಟ್ಟು ಕೂಡ ಮೇಲ್ಗಡೆಯಿಂದ ಸೀಲಿಂಗ್ ಇಂದ ಬರುವಂತಹ ವೆಂಟಿಲೇಷನ್ 99% ನಮಗೆ ಒಳ್ಳೆ ಬ್ಯೂಟಿಫುಲ್ ವೆಂಟಿಲೇಷನ್ ಅನ್ಬೋದು. ಫ್ಲೋರಿಂಗ್ ನೋಡ್ಬೋದು, ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಎಲಿವೇಶನ್ಗೋಸ್ಕರ. ಲೈಟು ಚೆನ್ನಾಗಿದೆ. ಇಲ್ಲೂ ನಮ್ಗೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಾಷಿಂಗ್ ಮಿಷಿನ್ ಏನಾದ್ರು ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳೋಷ್ಟು ಜಾಗ ಇಲ್ಲಿದೆ. ಮನೆಗೆ ಹೈಲೈಟ್ ಅಂದ್ರೆ ಇದೇ ಜಾಗ. ಸಖತ್ತಾಗಿದೆ. ಸಿಟ್ಟಿಂಗ್ ಏರಿಯಾ, ಗಾರ್ಡನ್ ಏರಿಯಾ, ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು, ಏನ್ ಬೇಕಾದ್ರೂ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿ ಇಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ ಇದೆಯಲ್ಲ, ಇದ್ರ ಮೇಲ್ಗಡೆ ಕೂಡ ನಮಗೆ ಲಿಫ್ಟ್ ಇದೆ. ಓಕೆ ವೀಕ್ಷಕರೇ, ಈ ವಾಲ್ ಬರ್ತಾ ಇದ್ದಂಗೆ ಫುಲ್ ನಮಗೆ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಸ್ಕೈಲೈಟ್ ನೋಡಿ, ಬಾರ್ಡರ್ ಫುಲ್ ನಮಗೆ POP LED ಲೈಟು, ಸೆಂಟ್ರಲ್ಲಿ ನಮಗೆ ವಿತ್ MS ವರ್ಕು ಜೊತೆಗೆ ವಿತ್ ಅಲ್ಲಿ ನಮಗೆ ಬ್ರಿಕ್ಸ್ ವರ್ಕು ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ. ಜೊತೆಗೆ ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿಗೆ ಬಂದು ನಮಗೆ ಲಿಫ್ಟ್ ಎಂಡ್ ಆಗುತ್ತೆ. ತುಂಬಾ ಮನೆಗಳಲ್ಲಿ ನೋಡಿರ್ತೀರಾ, ಪಾರ್ಕಿಂಗ್ ಇಂದ ಲಿಫ್ಟ್ ಕೊಟ್ಟಿರ್ತಾರೆ. ಇವರು ಫಸ್ಟ್ ಫ್ಲೋರ್ ಇಂದ ಟಾಪ್ ವರ್ಗು ನಮಗೆ ಲಿಫ್ಟ್ ಕೊಟ್ಟಿರುವಂಥದ್ದು. ಇಲ್ಲಿಗೆ ಲಿಫ್ಟ್ ಇರುತ್ತೆ, ಇಲ್ಲಿಂದ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಏನಂದ್ರೆ ಟೆರೆಸ್ ವರ್ಗೂ ಕೂಡ ನಮಗೆ ಫಸ್ಟ್ ಫ್ಲೋರ್ ಇಂದ ಲಿಫ್ಟ್ ಆಪ್ಷನ್ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಆಮೇಲೆ 2 MS ಗೇಟ್ಗಳು. ಈಗ ನಾವು ರೈಟ್ ಸೈಡ್ ಕುಬೇರ ರೂಮಲ್ಲಿ ಇಲ್ಲಿರುವಂತಹ ನೋಡೋದು. ಮೇಲ್ಗಡೆ ಸಿಂಟೆಕ್ ಟ್ಯಾಂಕು, ಅದ್ರ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಷ್ಟೇ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ನ ನಾವು ಓಪನ್ ಮಾಡಿದ್ರೆ ಓಕೆ, ಈ ಜಾಗದಲ್ಲಿ ನಾವೇನು ಮಾಡೋಕೆ ಹೋಗಿ ಬರೋದಿಲ್ಲ. ಯಾಕಂದ್ರೆ ಡಿಸೈನ್ ವೈಸಲ್ಲಿ ನಮ್ಗೆ ಓಪನ್ ಕೊಟ್ಟಿರೋದ್ರಿಂದ ಈ ಫುಲ್ಲು ನಮಗೆ ವೆಂಟಿಲೇಷನ್ಗೆ ಟಫನ್ ಗ್ಲಾಸ್ ನಾವು ಯೂಸ್ ಮಾಡಿದಾರಲ್ಲ, ಇದು ಅಷ್ಟೇ. ಇದು ಚೆನ್ನಾಗಿದೆ. ಆರಾಮಾಗಿ ನಾವು ಓಡಾಡ್ಬೋದು ಕಣ್ರಿ, ಅಷ್ಟು ವೆಯ್ಟ್ ಇದೆ ನೋಡಿ. ಟಫನ್ ಗ್ಲಾಸ್ ಇದು ನಮಗೆ ಈ ಜಾಗ ಯಾವುದೇ ರೀತಿ ಯೂಸ್ ಮಾಡ್ಕೊಳಕ್ ಬರೋದಿಲ್ಲ. ಆ ಜಾಗ ಆರಾಮಾಗಿ ನಾವು ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಏನಾದ್ರು ಗಾರ್ಡನ್ ಅದು ಇದು ಏನಾದ್ರು ಗಾರ್ಡನ್ ಇರೋ ತರ ಏನಾದ್ರು ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಅದನ್ನ ಬೇಕಾದ್ರೆ ಮಾಡ್ಕೋಬಹುದು. ಇನ್ನು ಈ ಪೋರ್ಷನ್ ಫುಲ್ ನಾವು ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಆ ಪೋರ್ಷನ್ ಅಲ್ಲಿ ನಮಗೆ ಮಂಗ್ಳೂರ್ ಟೈಲ್ಸ್ ಇಲ್ಲ ಸಿಟ್ಟಿಂಗ್ ಏರಿಯಾ ತರ ಏನಾದ್ರು ಬೇಕು ಅಂದ್ರೆ ಆ ಜಾಗನ ಯೂಸ್ ಮಾಡ್ಕೊಬಹುದು. ಏನಕ್ಕಂದ್ರೆ ಲಿಫ್ಟ್ ಏರಿಯಾ ನಮ್ಗೆ ಇಲ್ಲಿವರೆಗೂ ಬಿಲ್ಡ್ ಆಗಿರೋದ್ರಿಂದ. ಔಟರ್ ಲೊಕೇಶನ್ ತೋರಿಸ್ತೀನಿ ನೋಡಿ. ಅಂಜನಪುರ 2nd ಬ್ಲಾಕ್, BDA ಪ್ರಾಪರ್ಟಿ, ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು, ಡೈರೆಕ್ಟ್ ಓನರ್ ಮೀಟಿಂಗು. 80 ಅಡಿ ರೋಡ್ ಅದೇ ಬರುತ್ತೆ. ವೆಹಿಕಲ್ಸ್ ಎಲ್ಲ ಮೇಲೆ ಹೋಗ್ತಿದೆಯಲ್ಲ, ಡೆಡ್ ಎಂಡ್ ರೈಟ್ಗೆ ಹೋದ್ರೆ ಕನಕಪುರ ರೋಡ್ಗೆ ಹೋಗ್ತೀವಿ. ಲೆಫ್ಟ್ಗೆ ಹೋದ್ರೆ ನಮಗೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಅದೇ ರೋಡ್ಗೆ ಹೋಗ್ತೀವಿ ಅಂದ್ರೆ ಅಪೂರ್ವ ಆದ್ಮೇಲೆ ಸಿಗುತ್ತೆ ನಮಗೆ ಕುಮಾರನ್ ಸ್ಕೂಲು. ಕನೆಕ್ಟಿವಿಟಿಗಳಿಗೆ ಹೇಳಿ ಮಾಡಿಸಿದ್ದು ಮನೆ ಅನ್ಬೋದು. ಈ ಪೋರ್ಷನ್ ಅಲ್ಲಿ ನಮಗೆ ಮಾಲ್ಗುಡಿ ಡೇಸ್ ವಿಲ್ಲಾ ಇದೆ. ಅಲ್ಲಿ ನಮಗೆ ಮಂತ್ರಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ನಮಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಇದೇ ಪೋರ್ಷನ್ ನಮಗೆ ವಾಜಳ್ಳಿ ಡಿಮಾರ್ಟು, ವಾಜಳ್ಳಿ ಮೆಟ್ರೋ ಸ್ಟೇಷನ್ ಪ್ಲಸ್ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್. ಈ ಪೋರ್ಷನ್ ಅಲ್ಲಿ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ವಿತ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್, KSM ಇಂಜಿನಿಯರಿಂಗ್ ಕಾಲೇಜು, 80 ಫೀಟ್ ರೋಡು, ಕುಮರನ್ ಸ್ಕೂಲ್ ಎಲ್ಲ ನಮಗೆ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ ಬಸ್ಗಳೆಲ್ಲ ನೋಡಿ ಓಡಾಡ್ತಾ ಇದೆ. ಕನೆಕ್ಟಿವಿಟಿ ಮತ್ತೆ ಆನ್ಲೈನ್ ಶಾಪಿಂಗ್ ಎಲ್ಲ ನಮಗೆ ತುಂಬಾ ಅವೈಲಬಲ್ ಇದೆ ಈ ಲೊಕ್ಯಾಲಿಟಿಲಿ. 30 ಫೀಟ್ ರೋಡು, ಪಾರ್ಕು ಅಪೋಸಿಟ್ ಅಲ್ಲೇ ನಮಗೆ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ. ಸೂಪರ್ ಆಗಿದೆ. ಡೈರೆಕ್ಟ್ ಓನರ್ ಮೀಟಿಂಗು, ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ. ಮನೆ ಏನಾದ್ರು ಇಷ್ಟ ಆಯಿತು ಅಂದ್ರೆ, ಏನಾದ್ರು ಡೌಟ್ ಇತ್ತು ಅಂದ್ರೆ ಡೈರೆಕ್ಟ್ ಓನರ್ಗೆ ಕಾಲ್ ಮಾಡಿ ಅವ್ರ ಹತ್ರನೇ ಕ್ಲಾರಿಫಿಕೇಶನ್ ತಗೊಳ್ಳಿ. ಪ್ರಾಪರ್ಟಿ ಬಂದು ವಿಸಿಟ್ ಮಾಡಿ. ಓನರು, ಲೊಕೇಶನ್, ಬಿಲ್ಡಿಂಗ್ ರೇಟ್ ಏನಾದ್ರು ನಿಮಗೆ ಓಕೆ ಆಯಿತು ಅಂದ್ರೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿ ಆಗಲಿ ಇಲ್ಲಾಂದ್ರೆ ಸೈಟ್ಗಳಾಗಲಿ ಏನಾದ್ರು ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಯಾರನ್ನ ವಿಡಿಯೋ ನೋಡೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾಪಿನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ಡೀಟೇಲ್ಸ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.